ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 10 ಬಾಲಕಾಂಡ. ವಚನ ರಾಮಾಯಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಸಿಷ್ಠರು ಕಾಮಧೇನುವನ್ನು ಎಷ್ಟು ಮಾತ್ರಕ್ಕೂ ಕೊಡಲಾರರೆಂಬುದು ನಿಶ್ಚಯವಾಗುತ್ತಲೇ ವಿಶ್ವಾಮಿತ್ರರು ಅವಳನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋದರು. ರಾಮ ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುವಾಗ ಶಬಲೆಯು ದುಃಖದಿಂದ ಕೂಗತೊಡಗಿದಳು. ವಸಿಷ್ಠರಿಂದ ನಾನು ಪರಿತ್ಯಕ್ತಳಾಗಿದ್ದೇನೆ, ನನಗೇನು ಗತಿ? ನಾನು ಈ ಮಹರ್ಷಿಗಳಿಗೆ ಮಾಡಿದ ಅಪಕಾರವೇನು? ಅವರಿಗೆ ವಿಧೇಯಳಾಗಿರುವ ನನ್ನನ್ನು ಏಕೆ ಉಳಿಸಿಕೊಳ್ಳುತ್ತಿಲ್ಲ ಎಂದು ಅವಳು ಹಲುಬಿದಳು. ಅನಂತರ ಶಬಲೆಯು ರಾಜಭೃತ್ಯರನ್ನು ಕೊಡವಿ ಗಾಳಿಯ ವೇಗದಲ್ಲಿ ವಸಿಷ್ಠರ ಪಾದ ಮೂಲಕ್ಕೆ ಧಾವಿಸಿದಳು. ಅಲ್ಲಿ ಅಳುತ್ತಾ ಎಂದಳು, ಮಹರ್ಷಿಗಳೇ, ಬ್ರಹ್ಮನ ಪುತ್ರರೇ, ನೀವೇಕ ನನ್ನನ್ನು ತ್ಯಾಗ ಮಾಡಿದಿರಿ? ರಾಜಭಟರು ನನ್ನನ್ನು ಎಳೆದೊಯ್ಯುತ್ತಿದ್ದಾರೆ. ಆಗ ವಸಿಷ್ಠರೆಂದರು, ಶಬಲೆ, ನಾನು ನಿನ್ನನ್ನು ಬಿಟ್ಟುಕೊಟ್ಟಿಲ್ಲ ತಾಯಿ. ನೀನು ನನಗೇನು ಅನ್ಯಾಯ ಮಾಡಿಲ್ಲ. ಆದರೆ ರಾಜನು ನಿನ್ನನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತಿದ್ದಾನೆ. ಅವನನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅವನು ಕ್ಷತ್ರಿಯ ರಾಜ ಬೇರೆ, ಅಕ್ಷೋಹಿಣಿ ಸೇನೆಯೂ ಇದೆ. ವಸಿಷ್ಠರೇ, ನೀವು ಬ್ರಹ್ಮರ್ಷಿಗಳು. ಬ್ರಾಹ್ಮಣರಿಗಿಂತ ಕ್ಷತ್ರಿಯರು ಪ್ರಬಲರಲ್ಲ. ಬ್ರಹ್ಮಬಲವು ಕ್ಷತ್ರಿಯ ಬಲಕ್ಕಿಂತ ಮೇಲಾದದ್ದು. ನಿಮ್ಮ ಬಲ ಅಳೆಯಲಾಗದ್ದು. ಅಥವಾ ನನಗೇ ಅನುಜ್ಞೆಯನ್ನು ಕೊಡಿ. ನಿಮ್ಮ ಬ್ರಹ್ಮ ತೇಜಸ್ಸಿನ ಸಹಾಯದಿಂದ ನಾನೇ ವಿಶ್ವಾಮಿತ್ರರ ದರ್ಪವನ್ನು ಅಡಗಿಸುತ್ತೇನೆ. ವಸಿಷ್ಠರೆಂದರು, ಶಬಲೆ, ಶತ್ರು ಸೈನ್ಯವನ್ನು ನಾಶ ಮಾಡಬಲ್ಲ ಸೈನ್ಯವನ್ನ ಸೃಷ್ಟಿಸು. ಆಗ ಶಬಲೆಯು ಹೂಂ ಭಾ ಎಂಬ ಧ್ವನಿಯನ್ನು ಹೊರಡಿಸಿದಳು. ಆಗ 1000 ಗಟ್ಟಲೆ ಸೈನಿಕರು ಹುಟ್ಟಿ ಬಂದು ವಿಶ್ವಾಮಿತ್ರರ ಸೈನ್ಯವನ್ನು ಧ್ವಂಸ ಮಾಡಲಾರಂಭಿಸಿದರು. ಅದರಿಂದ ವಿಶ್ವಾಮಿತ್ರರು ರೋಷಾವಿಷ್ಠರಾಗಿ ರಥವನ್ನೇರಿ ವಿವಿಧ ಶಸ್ತ್ರಗಳಿಂದ ಶಬಲೆಯ ಸೈನಿಕರನ್ನು ನಾಶ ಮಾಡಿದರು. ಆಗ ಶಬಲೆಯು ಭಯಂಕರರಾದ ಶಕ ಸೈನಿಕರನ್ನ ಸೃಷ್ಟಿಸಿದಳು. ಶಕರೊಡನೆ ಯವನರೂ ಇದ್ದರು. ಅವರೆಲ್ಲರೂ ವಿಶ್ವಾಮಿತ್ರರ ಸೈನ್ಯವನ್ನು ಸುಟ್ಟೇ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ವಿಶ್ವಾಮಿತ್ರರು ಅಸ್ತ್ರಪ್ರಯೋಗ ಮಾಡಿ ಶಬಲೆಯ ಸೈನ್ಯವನ್ನು ಕಂಗೆಡಿಸಿದರು. ಹೀಗೆ ವಿಶ್ವಾಮಿತ್ರರ ಅಸ್ತ್ರಗಳಿಂದ ಕಂಗೆಟ್ಟ ಶಬಲೆಯ ಸೈನ್ಯವನ್ನು ನೋಡಿ ವಸಿಷ್ಠರೆಂದರು, ಶಬಲೆ, ನಿನ್ನ ಯೋಗ ಬಲದಿಂದ ಸೈನ್ಯವನ್ನ ಸೃಷ್ಟಿ ಮಾಡು. ಆಗ ಶಬಲೆಯು ಪುನಃ ಹೂಂ ಭಾ ಎಂಬ ಶಬ್ದವನ್ನ ಮಾಡಿದ ತಕ್ಷಣ ಕಾಂಭೋಜ ಸೈನಿಕರು ಸೃಷ್ಟಿಯಾದರು. ಶಬಲೆಯ ಕೆಚ್ಚಲಿನಿಂದ ಬರ್ಬರರು, ಯೋನಿಯಿಂದ ಯವನರು, ಸೆಗಣಿಯಿಂದ ಶಕರು, ರೋಮಕೂಪಗಳಿಂದ ಮ್ಲೇಚ್ಛರು, ಹಾರಿದರು, ಕಿರಾತರು ಹುಟ್ಟಿ ಬಂದು ವಿಶ್ವಾಮಿತ್ರರ ಪದಾತಿಗಳನ್ನು, ಆನೆಗಳನ್ನು, ಒಟ್ಟಾರೆ ಸೈನ್ಯವನ್ನು ನಾಶ ಮಾಡಿದರು. ಆಗ ವಿಶ್ವಾಮಿತ್ರರ 100 ಮಕ್ಕಳು ವಿವಿಧ ಆಯುಧಗಳನ್ನು ಹಿಡಿದುಕೊಂಡು ಅತಿ ಕ್ರೋಧದಿಂದ ಜಪಮಗ್ನರಾಗಿದ್ದ ವಸಿಷ್ಠರನ್ನು ಕೊಲ್ಲಲು ಧಾವಿಸಿದರು. ಆಗ ವಸಿಷ್ಠರು ಕೇವಲ ಹೂಂಕಾರದಿಂದ ಅವರನ್ನು ಸುಟ್ಟುಬಿಟ್ಟರು. ಅಷ್ಟಲ್ಲದೆ ವಿಶ್ವಾಮಿತ್ರರ ಇಡೀ ಸೈನ್ಯವೇ ಭಸ್ಮವಾಯಿತು. ಆಗ ವಿಶ್ವಾಮಿತ್ರರು ನಾಚಿಕೊಂಡು ಚಿಂತೆಗೊಳಗಾದರು. ಉಬ್ಬರವನ್ನು ಕಳೆದುಕೊಂಡ ಸಮುದ್ರದಂತೆ, ಹಲ್ಲು ಕಿತ್ತ ಹಾವಿನಂತೆ, ಗ್ರಹಣಗ್ರಸ್ತ ಸೂರ್ಯನಂತೆ ನಿಸ್ತೇಜರಾಗಿ ಬಿಟ್ಟರು. ಮಕ್ಕಳನ್ನು ಕಳೆದುಕೊಂಡು ರೆಕ್ಕೆ ಮುರಿದ ಹಕ್ಕಿಯಂತೆ ದೀನರಾಗಿ, ಅಹಂಕಾರವು ನಷ್ಟವಾಗಿ ಉತ್ಸಾಹವನ್ನು ಕಳೆದುಕೊಂಡು ನಿರ್ವಿಣ್ಣರಾದರು. ತಮ್ಮೊಬ್ಬ ಪುತ್ರನನ್ನು ಪಟ್ಟದಲ್ಲಿ ಕೂರಿಸಿ ತಾವೂ ತಪಸ್ಸಿಗಾಗಿ ಕಾಡಿಗೆ ತೆರಳಿದರು. ಹಿಮಾಲಯದ ಒಂದು ಬದಿಯಲ್ಲಿ ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಿದರು. ಎಷ್ಟೋ ಕಾಲ ಕಳೆದ ಮೇಲೆ ವೃಷಭಧ್ವಜನು ಪ್ರಸನ್ನನಾಗಿ ಕಾಣಿಸಿಕೊಂಡು ಕೇಳಿದನು, ರಾಜನೇ, ಏಕಾಗಿ ಈ ತಪಸ್ಸು? ನಿನಗೇನು ಬೇಕು? ಬೇಕಾದ ವರವನ್ನ ಕೇಳು, ಕೊಡುತ್ತೇನೆ. ವಿಶ್ವಾಮಿತ್ರರು ಶಂಕರನಿಗೆ ಅಡ್ಡಬಿದ್ದು ಹೇಳಿದರು, ಭಗವಂತ, ನೀನು ಸಂತುಷ್ಟನಾಗಿದ್ದರೆ ನನಗೆ ಸಾಂಗೋಪಾಂಗ ಸರಹಸ್ಯ ಧನುರ್ಭೇದವು ಹೊಳೆಯುವಂತೆ ಮಾಡು. ದೇವ, ದಾನವ, ಗಂಧರ್ವ, ಯಕ್ಷ, ರಾಕ್ಷಸರಲ್ಲಿ ಏನೆಲ್ಲ ಅಸ್ತ್ರಗಳು ಇದ್ದವೋ ಅವೆಲ್ಲ ನನಗೆ ತಿಳಿಯಲಿ. ಆಗ ಪರಮೇಶ್ವರನು ತಥಾಸ್ತು ಎಂದು ಅವರಿಗೆ ವರವನ್ನು ನೀಡಿದನು. ಧನುರ್ವೇದವನ್ನು ಸಂಪೂರ್ಣವಾಗಿ ತಿಳಿದ ಮೇಲೆ
ವಿಶ್ವಾಮಿತ್ರರ ದರ್ಪಕ್ಕೆ ಇಣೆಯಿಲ್ಲವಾಯಿತು. ವಸಿಷ್ಠರ ನಾಶವಾಯಿತೆಂದೇ ಅವರು ಭಾವಿಸಿದರು. ಅನಂತರ ವಸಿಷ್ಠರ ತಪೋವನಕ್ಕೆ ಹೋಗಿ ಅಸ್ತ್ರಗಳಿಂದ ಎಲ್ಲವನ್ನು ಸುಟ್ಟು ಬಿಟ್ಟರು. ಆ ಕಾಡಿನಲ್ಲಿದ್ದ ಮುನಿಗಳೆಲ್ಲ ದಿಕ್ಕುಪಾಲಾಗಿ ಓಡಿದರು. ವಸಿಷ್ಠರ ಶಿಷ್ಯರು ಪಲಾಯನವನ್ನು ಮಾಡಿದರು. ಮೃಗ ಪಕ್ಷಿಗಳು ಕಣ್ಮರೆಯಾದವು. ವಸಿಷ್ಠರ ತಪೋವನ ನಿರ್ಜನವಾಗಿ ಅಲ್ಲಿ ಮೌನ ನೆಲೆಸಿತು. ಆಗ ವಸಿಷ್ಠರು ಓಡುವವರಿಗೆ ಅಭಯ ಹೇಳಿದರು. ಹೆದರಬೇಡಿ, ಸೂರ್ಯನು ಮಂಜನ್ನು ಕರಗಿಸುವಂತೆ ವಿಶ್ವಾಮಿತ್ರನ ದರ್ಪವನ್ನು ಕರಗಿಸಿ ಬಿಡುತ್ತೇನೆ. ಹಾಗೆ ರೋಷದಿಂದ ವಿಶ್ವಾಮಿತ್ರರಿಗೆಂದರು, ಮೂಢ, ಬಹಳ ಕಾಲದಿಂದ ಸಮೃದ್ಧವಾಗಿದ್ದ ತಪೋವನವನ್ನು ನಾಶ ಮಾಡಿದೆಯಾ? ನಿಲ್ಲು, ನೀನಿನ್ನೂ ಉಳಿಯಲಾರೆ. ಹೀಗೆಂದವರೇ ಹೊಗೆಯಿಲ್ಲದ ಕಾಲಾಗ್ನಿಯಂತಿದ್ದ ತಮ್ಮ ಬ್ರಹ್ಮದಂಡವನ್ನ ಎತ್ತಿ ಹಿಡಿದರು. ಅದು ಯಮದಂಡದಂತೆ ಭೀಕರವಾಗಿತ್ತು. ಆಗ ವಿಶ್ವಾಮಿತ್ರರು ನಿಲ್ಲು ನಿಲ್ಲು ಎಂದು ಉಗ್ಗಡಿಸುತ್ತಾ ಆಗ್ನೇಯಾಸ್ತ್ರವನ್ನ ಹೂಡಿದರು. ಅದರಿಂದ ಇನ್ನಷ್ಟು ಕ್ರುದ್ಧರಾದ ವಸಿಷ್ಠರು, ನಿಂತೇ ಇದ್ದೀನಲ್ಲ, ನಿನ್ನ ಬಲ ಏನೆಂಬುದನ್ನು ತೋರಿಸಯ್ಯ. ನಿನ್ನ ಈ ಅಸ್ತ್ರದ ದರ್ಪವನ್ನು ಮುರಿಯದೆ ಬಿಡುವೆನೆ ನಾನು. ನಿನ್ನ ಕ್ಷತ್ರಿಯ ಬಲ ಹೆಚ್ಚೋ, ನನ್ನ ದಿವ್ಯವಾದ ಬ್ರಹ್ಮಬಲ ಹೆಚ್ಚೋ ನೋಡಿಯೇ ಬಿಡೋಣ. ವಿಶ್ವಾಮಿತ್ರರ ಆಗ್ನೇಯಾಸ್ತ್ರವು ಬ್ರಹ್ಮದಂಡದ ಮುಂದೆ ನೀರು ಬಿದ್ದ ಬೆಂಕಿಯಂತೆ ತಣ್ಣಗಾಯಿತು. ವಿಶ್ವಾಮಿತ್ರರು ವಾರುಣ, ರೌದ್ರ, ಐಂದ್ರ ಮೊದಲಾದ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು. ಅವೆಲ್ಲವನ್ನು ವಸಿಷ್ಠರು ಬ್ರಹ್ಮದಂಡವನ್ನ ಹಿಡಿದು ನುಂಗಿ ಹಾಕಿದರು. ಕೊನೆಗೆ ಗಾಧೆಯರು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದರು. ಆಗ ಅಗ್ನಿ ಮೊದಲಾದ ದೇವತೆಗಳು ಆತಂಕಗೊಂಡರು. 3 ಲೋಕಗಳೇ ಭಯದಿಂದ ಕಂಪಿಸಿದವು. ಆದರೆ ಆ ಅಸ್ತ್ರವನ್ನ ವಸಿಷ್ಠರು ಬ್ರಹ್ಮದಂಡದ ಮೂಲಕ ನುಂಗಿಬಿಟ್ಟರು. ಆಗ ಅವರ ರೂಪವು ಅತಿ ಘೋರವಾಗಿತ್ತು. ಹೊಗೆಯಿಂದ ಕುಡಿದ ಅಗ್ನಿ ಜ್ವಾಲೆಗಳಿಂದ ಕಿಡಿಗಳು ಹಾರುವಂತೆ ಅವರ ರೋಮ ರೂಪಗಳಿಂದ ಕಿಡಿಗಳು ಸಿಡಿದವು. ಅವರ ಕೈಯಲ್ಲಿದ್ದ ಬ್ರಹ್ಮದಂಡವು ಹೊಗೆ ಇಲ್ಲದ ಪ್ರಳಯಾಗ್ನಿಯಂತೆ, ಇನ್ನೊಂದು ಯಮದಂಡದಂತೆ ಉರಿಯಿತು. ಆಗ ಮುನಿಗಳೆಲ್ಲ ವಸಿಷ್ಠರನ್ನು ಸ್ತುತಿಸಿದರು. ಬ್ರಹ್ಮರ್ಷಿಗಳೇ, ನಿಮ್ಮ ತೇಜಸ್ಸನ್ನು ಯಾರೂ ಅಳೆಯಲಾರರು, ತಿಳಿಯಲು ಆರರು. ನಿಮ್ಮ ತೇಜಸ್ಸಿನಿಂದ ಈ ಬ್ರಹ್ಮಾಸ್ತ್ರದ ತೇಜಸ್ಸನ್ನು ಉಪಸಂಹರಿಸಿರಿ. ವಿಶ್ವಾಮಿತ್ರನು ಪರಾಭೂತನಾದನು. ಶಾಂತರಾಗಿರಿ, ಲೋಕದ ಭಯವನ್ನು ಹೋಗಲಾಡಿಸಿರಿ. ಆಗ ವಸಿಷ್ಠರು ತಮ್ಮ ತೇಜಸ್ಸನ್ನು ಶಮನಗೊಳಿಸಿದರು. ಇದನ್ನೆಲ್ಲ ನೋಡಿದ ವಿಶ್ವಾಮಿತ್ರರು ಹತಾಶೆಯಿಂದ ನಿಟ್ಟುಸಿರು ಬಿಟ್ಟರು. ಅವರೆಂದರು, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಬ್ರಹ್ಮ ತೇಜಸ್ಸಿನ ಬಲವೇ ನಿಜವಾದ ಬಲ. ಒಂದು ಬ್ರಹ್ಮದಂಡದಿಂದ ನನ್ನೆಲ್ಲ ಅಸ್ತ್ರಗಳು ನಿಷ್ಫಲವಾದವು. ಆದುದರಿಂದ ನನ್ನ ಇಂದ್ರಿಯ ಮನಸ್ಸುಗಳನ್ನೆಲ್ಲ ಶಾಂತವಾಗಿರಿಸಿಕೊಂಡು ಬ್ರಹ್ಮತ್ವವನ್ನು ಪಡೆಯಲು ಉಗ್ರವಾದ ತಪಸ್ಸನ್ನು ಕೈಗೊಳ್ಳುತ್ತೇನೆ. ವಿಶ್ವಾಮಿತ್ರರಿಗೆ ಅತೀವ ಸಂತಾಪವಾಯಿತು. ನಿಟ್ಟುಸಿರು ಬಿಡುತ್ತಾ ವಸಿಷ್ಠರ ಮೇಲಿನ ದ್ವೇಷವನ್ನು ಬೆಳೆಸುತ್ತಲೇ ಹೋದರು. ಅವರು ತಮ್ಮ ರಾಣಿಯೊಂದಿಗೆ ದಕ್ಷಿಣ ದಿಕ್ಕಿಗೆ ಹೋಗಿ ಪರಮ ಘೋರವಾದ ತಪಸ್ಸನ್ನು ಆಚರಿಸಿದರು. ಹಣ್ಣು, ಗೆಡ್ಡೆ, ಗೆಣಸುಗಳಿಂದ ಜೀವಾಧಾರಣೆ ಮಾಡುತ್ತಿದ್ದರು. ಈ ಸಮಯದಲ್ಲಿ ಅವರಿಗೆ ಹವಿಷ್ಯಂದ, ಮಧುಚ್ಛಂದ, ದೃಢನೇತ್ರ ಎಂಬ 3 ಮಕ್ಕಳಾದರು. ತಪಸ್ಸಿಗೆ 1000 ವರ್ಷಗಳಾಗಲು ಬ್ರಹ್ಮದೇವನು ಪ್ರತ್ಯಕ್ಷವಾಗಿ ಮಧುರ ಮಾತುಗಳಿಂದ ಹೇಳಿದನು. ವತ್ಸ ಕೌಶಿಕ, ನೀನು ರಾಜರ್ಷಿ ಲೋಕಗಳನ್ನು ಜಯಿಸಿರುವೆ. ಇನ್ನು ಮುಂದೆ ನೀನು ರಾಜರ್ಷಿ ಎಂದು ಪರಿಗಣಿಸಲ್ಪಡುವೆ. ಇಷ್ಟು ಹೇಳಿ ಬ್ರಹ್ಮನು ಮಾಯವಾದನು. ಬ್ರಹ್ಮದೇವನ ಮಾತನ್ನು ಕೇಳಿ ವಿಶ್ವಾಮಿತ್ರರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ದುಃಖಿತರಾಗಿ ಮನಸ್ಸಿನಲ್ಲಿಯೇ ಅಂದುಕೊಂಡರು, ಇಷ್ಟೊಂದು ಘೋರ ತಪಸ್ಸನ್ನು ಆಚರಿಸಿದ್ದೇನೆ, ಆದರೂ ಕೇವಲ ರಾಜರ್ಷಿಯಾಗಿದ್ದೇನೆ. ನನ್ನ ತಪಸ್ಸು ವ್ಯರ್ಥವಾಯಿತು. ನನ್ನ ಗುರಿ ಇದಲ್ಲ, ಬ್ರಹ್ಮರ್ಷಿಯಾಗುವುದೇ ನನ್ನ ಲಕ್ಷ್ಯ. ಹೀಗೆಂದು ಹೇಳಿ ಪುನಃ ತಪಸ್ಸಿಗೆ ಕುಳಿತರು. ಇದೇ ಕಾಲದಲ್ಲಿ ಇಕ್ಷ್ವಾಕು ಕುಲದ ತ್ರಿಶಂಕು ಮಹಾರಾಜನಿಗೆ ಶರೀರ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಎಂಬ ದುರ್ಬುದ್ಧಿ ಬಂತು. ಅದಕ್ಕಾಗಿ ಏನಾದರೂ ಯಾಗ ಮಾಡಬೇಕೆಂದು ನಿಶ್ಚಯಿಸಿ ಕುಲಗುರುಗಳಾದ ವಸಿಷ್ಠರ ಹತ್ತಿರ ಹೋದನು. ವಸಿಷ್ಠರು ಅದು ಅಶಕ್ಯವೆಂದು ಅವನ ಪ್ರಾರ್ಥನೆಯನ್ನು ತಳ್ಳಿಹಾಕಿದರು. ಆಗ ಅವನು ವಸಿಷ್ಠರ ಪುತ್ರರ ಬಳಿಗೆ ಹೋಗಿ ದುಂಬಾಲು ಬಿದ್ದನು. ಅವರು ಕ್ರುದ್ಧರಾದರು. ಅವರೆಂದರು, ತಲೆಕೆಟ್ಟವನೇ, ಮಹಾ ತಪಸ್ವಿಗಳು ಮಹಾತ್ಮರು ಆದ ನಮ್ಮ ತಂದೆಯವರಿಂದ ತಿರಸ್ಕೃತರಾಗಿ ನಮ್ಮ ಮುಂದೆ ಬರಲು ಅದೆಷ್ಟು ಧೈರ್ಯ ನಿನಗೆ? ಇಕ್ಷ್ವಾಕು ವಂಶೀಯರಿಗೆ ಪುರೋಹಿತರಾದ ವಸಿಷ್ಠರೇ ಗತಿ. ಅವರ ಮಾತನ್ನು ಎಂದಿಗೂ ಮೀರಲಾಗುವುದಿಲ್ಲ. ಅವರು ಮಾಡಲಾಗುವುದಿಲ್ಲ ಎಂದದ್ದನ್ನು ನಾವು ಹೇಗೆ ಮಾಡುವುದು? ನಿನ್ನ ಈ ಹುಡುಗಾಟವನ್ನು ಬಿಟ್ಟು ನಿನ್ನ ರಾಜ್ಯಕ್ಕೆ ಹೊರಟು ಹೋಗು. ಆಗ ನಿರಾಶೆಯಿಂದ ಖಿನ್ನನಾದ ತ್ರಿಶಂಕುವು, ಹೋಗಲಿ ಬಿಡಿ, ನಿಮ್ಮಿಂದಾಗದಿದ್ದರೆ ಬೇರೆ ಯಾರನ್ನಾದರೂ ಹುಡುಕಿಕೊಳ್ಳುತ್ತೇನೆ. ನಿಮಗೆ ಯಾಕೆ ಕಷ್ಟ? ನಿಮಗೆ ಒಳ್ಳೆಯದಾಗಲಿ ಎಂದು ಹೊರಡಲನುವಾದನು. ತ್ರಿಶಂಕುವಿನ ಧಾಷ್ಟ್ರ್ಯದಿಂದ ಅತ್ಯಂತ ಕ್ರುದ್ಧರಾದ ವಸಿಷ್ಠ ಪುತ್ರರು ಅವನನ್ನು ಶಪಿಸಿಯೇ ಬಿಟ್ಟರು. ನೀನು ಚಂಡಾಲನಾಗು ಎಂದು. ಶಾಪದ ಸಮನಂತರವೇ ತ್ರಿಶಂಕು ಚಂಡಾಲನಾಗಿ ಬಿಟ್ಟನು.
ಅವನ ಮೈಬಣ್ಣ ಕಪ್ಪಗಾಯಿತು, ಅವನ ಉಟ್ಟ ಬಟ್ಟೆಯೂ ಕಪ್ಪಗಾಯಿತು, ತಲೆಗೂದಲು ಕೆದರಿಕೊಂಡಿತು, ಸ್ಮಶಾನದ ಹೂವು ಅನುಲೇಪನೆಗಳು ಬಂದವು, ಆಭರಣಗಳು ಕಬ್ಬಿಣದಾದವು. ಈ ವಿಲಕ್ಷಣ ವೇಷದ ರಾಜನನ್ನು ನೋಡಿ ಅವನನ್ನು ಅನುಸರಿಸುತ್ತಿದ್ದ ಅವನ ಮಂತ್ರಿಗಳು ಮತ್ತು ಪೌರರು ಹೆದರಿ ಪಲಾಯನ ಮಾಡಿದರು. ಅವನು ಒಂಟಿಯಾದನು. ಹಗಲಿರುಳು ಮನಸ್ಸಿನಲ್ಲೇ ಬೇಯುತ್ತಾ ಸುತ್ತಾಡಿದನು. ಕೊನೆಗೆ ವಿಶ್ವಾಮಿತ್ರರ ಹತ್ತಿರ ಹೋದನು. ವಿಶ್ವಾಮಿತ್ರರಿಗೆ ರಾಜನ ಶೋಚನೀಯ ಸ್ಥಿತಿಯನ್ನು ಕಂಡು ಕನಿಕರ ಹುಟ್ಟಿತು. ಅವರೆಂದರು, ರಾಜಪುತ್ರನೇ, ನಿನಗೆ ಶುಭವಾಗಲಿ. ಇಲ್ಲಿಗೆ ಬಂದಿರುವ ಉದ್ದೇಶವೇನು? ನೀನು ಅಯೋಧ್ಯಾಧಿಪತಿ, ಶಾಪದಿಂದ ಚಂಡಾಲನಾಗಿರುವೆ. ಇದೆಲ್ಲ ಹೇಗಾಯಿತು ಹೇಳು. ತ್ರಿಶಂಕುವು ಕೈ ಮುಗಿದುಕೊಂಡು ಹೇಳಿದನು, ಮಹರ್ಷಿಗಳೇ, ನನ್ನ ಗುರುಗಳಲ್ಲಿ ಮತ್ತವರ ಮಕ್ಕಳಲ್ಲಿ ನನ್ನ ಆಸೆಯನ್ನು ತೋಡಿಕೊಂಡೆ. ಆದರೆ ಅವರು ಅದಕ್ಕೊಪ್ಪಲಿಲ್ಲ. ಹೆಚ್ಚು ಒತ್ತಾಯ ಮಾಡಿದ್ದರಿಂದ ನನಗೆ ಈ ಗತಿ ಬಂತು. ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಬೇಕು ಎಂಬುದು ನನ್ನ ಮಹತ್ತರವಾದ ಆಸೆ. ಇಷ್ಟರವರೆಗೆ 100 ಯಾಗಗಳನ್ನು ಮಾಡಿದ್ದೇನೆ. ಆದರೆ ಅದರಿಂದ ಯಾವ ಫಲವೂ ದೊರೆಯಲಿಲ್ಲ. ನಾನು ಹಿಂದೆ ಎಂದೂ ಸುಳ್ಳು ಹೇಳಿಲ್ಲ, ಮುಂದೆಯೂ ಹೇಳುವುದಿಲ್ಲ. ಕ್ಷತ್ರಿಯ ಧರ್ಮದ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಅನೃತವನ್ನು ಆಶ್ರಯಿಸಿಲ್ಲ. ಬಹು ವಿಧದ ಯಜ್ಞಗಳನ್ನು ನೆರವೇರಿಸಿದ್ದೇನೆ. ಧರ್ಮದಿಂದಲೇ ಪ್ರಜೆಗಳನ್ನು ಪಾಲಿಸಿದ್ದೇನೆ. ಒಳ್ಳೆಯ ನಡತೆಯಿಂದ ಗುರು ಹಿರಿಯರನ್ನು ಸಮಾಧಾನ ಸಂತೋಷಗೊಳಿಸಿದ್ದೇನೆ. ಆದರೂ ನನ್ನ ಆಸೆಯನ್ನು ಪೂರೈಸಲು ಗುರುಗಳು ಸಮ್ಮತಿಸಲಿಲ್ಲ. ಆದುದರಿಂದ ಇದು ದೈವದಾಟವೆಂದೇ ಭಾವಿಸಿದ್ದೇನೆ. ದೈವದ ಮುಂದೆ ಪೌರುಷವೆಲ್ಲ ವ್ಯರ್ಥ. ಎಲ್ಲರೂ ದೈವಕ್ಕೆ ವಶರೇ. ಅದುವೇ ಗತಿ. ದೈವದ ಹೊಡೆತಕ್ಕೆ ಸಿಕ್ಕಿ ಒದ್ದಾಡುತ್ತಿರುವ ನನಗೆ ನೀವೇ ರಕ್ಷಕರು. ನಿಮ್ಮ ಪ್ರಭಾವದಿಂದ ನಾನು ನನ್ನ ದೈವವನ್ನು ಮೆಟ್ಟಿ ನಿಲ್ಲುವಂತೆ ಮಾಡಿರಿ. ವಿಶ್ವಾಮಿತ್ರರು ತ್ರಿಶಂಕುವನ್ನು ಸಂತೈಸುತ್ತಾ ಹೇಳಿದರು, ಇಕ್ಷ್ವಾಕು ಕುಲತಿಲಕನೇ, ನಿನಗಿಲ್ಲಿ ಸ್ವಾಗತ. ಹೆದರಬೇಡ, ನಾನಿದ್ದೇನೆ. ನೀನು ಮಹಾಧಾರ್ಮಿಕನೆಂಬುದನ್ನು ನಾನು ಬಲ್ಲೆ. ಯಾವ ರೂಪವನ್ನು ನೀನು ಹೊಂದಿದ್ದೀಯೋ ಅದೇ ರೂಪದಲ್ಲಿ ನಿನ್ನನ್ನು ಸ್ವರ್ಗಕ್ಕೆ ಕಳುಹಿಸುತ್ತೇನೆ. ಕೌಶಿಕನಿಗೆ ಶರಣಾಗತನಾದ ನೀನು ಸ್ವರ್ಗವನ್ನು ಪಡೆದೇ ಎಂದೇ ತಿಳಿದುಕೋ. ಹೀಗೆಂದವರೇ ವಿಶ್ವಾಮಿತ್ರರು ಯಜ್ಞ ಸಂಭಾರಗಳನ್ನು ಸಿದ್ಧಗೊಳಿಸಲು ತಮ್ಮ ಮಕ್ಕಳಿಗೆ ಆದೇಶಿಸಿದರು. ತಮ್ಮ ಶಿಷ್ಯರನ್ನ ಕರೆದು ಋತ್ವಿಜರನ್ನು ಆಹ್ವಾನಿಸಲು ಆಜ್ಞಾಪಿಸಿದರು. ಯಾರಾದರೂ ತಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮಾತನಾಡಿದರೆ ಅದನ್ನು ತಮಗೆ ತಿಳಿಸಬೇಕು ಎಂದು ನಿರ್ಬಂಧಿಸಿದರು. ವಿಶ್ವಾಮಿತ್ರರ ಆಹ್ವಾನವನ್ನು ಮನ್ನಿಸಿ ನಾನಾ ದೇಶಗಳಿಂದ ಋತ್ವಿಜರು, ಬ್ರಹ್ಮವಾದಿಗಳಾದ ಋಷಿಗಳು ಆಗಮಿಸಿದರು. ಆದರೆ ವಸಿಷ್ಠರ 100 ಮಂದಿ ಮಕ್ಕಳು ಮಾತ್ರ ಆಹ್ವಾನವನ್ನು ತಿರಸ್ಕರಿಸಿದರು. ಅವರ ಅಪಹಾಸ್ಯವನ್ನೇ ಮಾಡಿದರು. ಕ್ಷತ್ರಿಯ ಯಾಜಕ, ಚಂಡಾಲ ಯಜಮಾನ, ಅಂತಹ ಯಜ್ಞದಲ್ಲಿ ದೇವತೆಗಳು ಬಂದು ಅದು ಹೇಗೆ ಹವಿಸ್ಸನ್ನು ಸ್ವೀಕರಿಸುತ್ತಾರೋ, ಋಷಿಗಳು ಮತ್ತು ಬ್ರಾಹ್ಮಣರು ಚಂಡಾಲ ಭೋಜನವನ್ನು ಮಾಡಿ ಸ್ವರ್ಗಕ್ಕೆ ಹೋಗುತ್ತಾರಾ? ವಸಿಷ್ಠರ ಪುತ್ರರ ಅಪಹಾಸ್ಯವನ್ನು ತಿಳಿದ ವಿಶ್ವಾಮಿತ್ರರ ಸಿಟ್ಟು ಭುಗಿಲೆದ್ದಿತು. ಕಣ್ಣುಗಳಿಂದ ಕೆಂಡಗಳನ್ನು ಕಾರುತ್ತಾ ಅವರು ಅಬ್ಬರಿಸಿದರು. ಉಗ್ರವಾದ ತಪಸ್ಸನ್ನು ಆಚರಿಸಿದ ದೋಷರಹಿತನಾದ ನನ್ನನ್ನು ಯಾರು ನಿಂದಿಸುವರೋ ಅವರು ಸುಟ್ಟು ಬೂದಿಯಾಗುವರು. ಅವರೀಗಾಗಲೇ ಕಾಲಪಾಶಕ್ಕೆ ಸಿಲುಕಿ ಯಮಾಲಯಕ್ಕೆ ಹೋಗಲಿ. ಇನ್ನು 700 ಜನ್ಮಗಳಲ್ಲಿ ಅವರು ಮುಷ್ಟಿಕ ಚಂಡಾಲ ಜಾತಿಯಲ್ಲಿ ಹುಟ್ಟಲಿ. ನಾಯಿಯ ಮಾಂಸವನ್ನು ತಿನ್ನುತ್ತಾ ನಿರ್ದಯಿಗಳಾಗಿ ವಿಕಾರ ರೂಪದಿಂದ ಎಲ್ಲೆಲ್ಲೂ ಓಡಾಡಿಕೊಂಡಿರಲಿ. ನನ್ನನ್ನು ನಿಂದಿಸಿದ ತಲೆಕೆಟ್ಟ ಮಹೋದಯನು ಬೇಡನಾಗಿ ಎಲ್ಲರಿಂದಲೂ ನಿಂದಿತನಾಗಲಿ. ಪ್ರಾಣಿಗಳನ್ನು ಕೊಲ್ಲುತ್ತಾ ಕೊನೆಗೆ ದುರ್ಗತಿಯನ್ನು ಹೊಂದಲಿ. ಹೀಗೆ ಉಗ್ರವಾಗಿ ಶಪಿಸಿದರು ಎಂಬಲ್ಲಿಗೆ ಬಾಲಕಾಂಡದ 10ನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.